ಓಂ ನಮಃ ಶಿವಾಯ. ಸ್ವಾಮಿ ಕುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಇಂತಹ ಕನಸುಗಳು ಬಿದ್ದರೆ ದೇವರು ನಿಮ್ಮನ್ನು ಆಶೀರ್ವದಿಸುವುದು ಖಚಿತ. ಯಾವ ಥರ ಕನಸು, ಏನು, ಎತ್ತ ಅನ್ನೋದರ ಬಗ್ಗೆ ಉಪಯುಕ್ತ ಮಾಹಿತಿ ಕೊಡ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫುಲ್ಲಿ ಫ್ರೀ ಆಗಿರುತ್ತೆ, ದುಡ್ಡು ಏನೂ ಹೋಗೋದಿಲ್ಲ. ಹಾಗೆಯೇ ಆದಷ್ಟು ಲೈಕ್ ಮಾಡೋದನ್ನು, ಆದಷ್ಟು ಶೇರ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೋ ಮುಕ್ತವಾಗಿ ನನಗೆ ಕಮೆಂಟ್ ಮೂಲಕ ಬರೆದು ಕಳುಹಿಸಿ, ರಾಶಿ ನಕ್ಷತ್ರದ ಜೊತೆಗೆ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಪರವಾಗಿಲ್ಲ, ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಏನೇ ಪ್ರಶ್ನೆ ಇದ್ದರೂ ನೀವು ಕೇಳಬಹುದು. ನನಗೆ ಇಷ್ಟ ಆದರೆ ಅದ್ರ ಬಗ್ಗೆ ವಿಡಿಯೋ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಮಾಡೇ ಮಾಡ್ತೇನೆ. ಹಾಗೆ ಸಬ್ಸ್ಕ್ರೈಬ್ ಅಂತ ಹೊತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿದ ಶಿವದೇವರ ಹಾಗೂ ಕುರುಗಜ್ಜ ದೈವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಇಂತಹ ಕನಸುಗಳು ಬಿದ್ದರೆ ನಿಮ್ಮ ದುರಾದೃಷ್ಟ ಕಳೆದು ಅದೃಷ್ಟ ಹುಡುಕಿಕೊಂಡು ಬರುತ್ತದೆ ಎನ್ನುತ್ತೆ ಸ್ವಪ್ನಶಾಸ್ತ್ರ. ಈ ಕನಸುಗಳು ಬಿದ್ದರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿದ್ದಾನೆ ಎಂಬುದಾಗಿದೆ. ದೇವರು ಆಶೀರ್ವದಿಸಲಿದ್ದಾರೆ ಎಂಬುದನ್ನು ಸೂಚಿಸುವ ಕನಸುಗಳು ಯಾವುವು? ಪ್ರತಿಯೊಬ್ಬ ವ್ಯಕ್ತಿಯು ಕನಸು ಕಾಣುತ್ತಾನೆ. ಕೆಲವೊಮ್ಮೆ ನಾವು ಕಂಡ ಕನಸು ನಮಗೆ ಅರ್ಥವಾದರೆ, ಇನ್ನು ಕೆಲವೊಮ್ಮೆ ನಾವು ಕಂಡ ಕನಸು ನಮಗೆ ಅರ್ಥವಾಗದೆ ಹಾಗೆ ಉಳಿದು ಬಿಡುತ್ತೆ. ಕೆಲವೊಂದು ಕನಸುಗಳ ಹಿಂದೆ ವಿಶೇಷವಾದ ಅರ್ಥ ಅಡಗಿರುತ್ತೆ. ಅವುಗಳನ್ನು ನಾವು ತಿಳಿದುಕೊಳ್ಳಬೇಕಾದುದು ತುಂಬಾ ಅವಶ್ಯಕ. ಹಾಗೆ ಕನಸಿನಲ್ಲಿ ನೋಡುವ ಘಟನೆಗಳು ಮುಂಬರುವ ಭವಿಷ್ಯದ ಬಗ್ಗೆ ನಮ್ಮನ್ನು ಎಚ್ಚರಿಸುತ್ತದೆ. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಕಾಣುವ ಕೆಲವೊಂದು ವಿಚಾರಗಳು ದೇವರು ನಿಮ್ಮ ಮೇಲೆ ವಿಶೇಷ ಆಶೀರ್ವಾದವನ್ನು ಹೊಂದಿದ್ದಾರೆ ಎಂಬುದನ್ನು ಸೂಚಿಸುವಂಥದ್ದು. ಯಾವ ಕನಸುಗಳು ತುಂಬ ಮಂಗಳಕರ ಅಂತ ನೋಡೋಣ. ಅಂದರೆ ತುಂಬ ಸ್ವಪ್ನಶಾಸ್ತ್ರದ ಈ ಥರ ಕನಸುಗಳು ಬಿದ್ದರೆ ಈ ಥರ ಅರ್ಥ, ಕೆಟ್ಟದ್ದು, ಒಳ್ಳೆಯದು ಅನ್ನೋದನ್ನು ಪ್ರತಿಯೊಂದು ತುಂಬಾ ವಿಡಿಯೋ ಅದರ ಬಗ್ಗೆ ಮಾಡಿ ಹಾಕ್ತಾನೇ ಇದ್ದೇನೆ. ಖಂಡಿತವಾಗ್ಲೂ ನಿಮಗೆ ಏನಾದರೂ ಒಂದು ಕನಸುಗಳು ಬಿದ್ದರೆ ನೆಕ್ಸ್ಟ್ ಡೇ ಇದೆಲ್ಲ ನಾವು ಈ ಥರ ಕನಸು ಬಿದ್ದರೆ ಈ ಥರ ನಿಮಗೆ ಗೊತ್ತಿದ್ದರೆ ಗೊತ್ತಾಗುತ್ತೆ ಅಲ್ವ, ಯಾಕೆ ಬಿತ್ತು, ಏನು, ಮುಂದಿನ ದಿನಗಳಿದೆ ಏನಾಗುತ್ತೆ ಅದರಿಂದ ಅಂತ ಒಂದು ಮುನ್ಸೂಚನೆಯನ್ನು ನಮಗೆ ಒಂದು ಕೊಡುವಂಥದ್ದು. ಹಾಗೆಯೇ ಇವತ್ತು ನಾನು ಹೇಳ್ತಾ ಇದ್ದೀನಿ, ಇಂಥ ಕನಸುಗಳು ಬಿದ್ದರೆ ದೇವರು ನಿಮಗೆ ಆಶೀರ್ವದಿಸಲಿದ್ದಾರೆ ಅಥವಾ ಆಶೀರ್ವದಿಸಲಿಕ್ಕೆ ಅಂತ ಈ ಒಂದು ಕನಸು ಬೀಳುವಂಥದ್ದು. ಅಂದರೆ ಕನಸಿನಲ್ಲಿ ಏನಾದರೂ ನಿಮಗೆ ಬಿಳಿ ಕಲರ್ ಆನೆ ಕಾಣಿಸಿದರೆ, ನೀವು ನಿಮ್ಮ ಕನಸಿನಲ್ಲಿ ಬಿಳಿ ಆನೆಯನ್ನು ನೋಡಿದರೆ ನಿಮ್ಮ ಅದೃಷ್ಟದ ಬಾಗಿಲುಗಳು ತೆರೆಯಲಿವೆ ಎಂಬುದು ಅರ್ಥ. ಈ ಕನಸು ನಿಮ್ಮ ದುರಾದೃಷ್ಟ ಶೀಘ್ರದಲ್ಲೇ ನಿಮ್ಮನ್ನು ಬಿಟ್ಟು ದೂರ ಸರಿಯಲಿದೆ ಎಂಬುದನ್ನು ಸೂಚಿಸುವಂಥದ್ದು. ಹಾಗೆಯೇ ಸ್ವಪ್ನಶಾಸ್ತ್ರದ ಪ್ರಕಾರ ಬಿಳಿ ಆನೆಯು ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ತುಂಬಾ ಮಂಗಳಕರ ಮತ್ತು ನೀವು ಶೀಘ್ರದಲ್ಲೇ ಹಣವನ್ನು ಪಡೆಯಲಿದ್ದೀರಿ ಅಂತ ಕನಸು ಸೂಚಿಸುತ್ತದೆ. ಈ ಕನಸು ನಿಮ್ಮ ಅದೃಷ್ಟ ಶೀಘ್ರದಲ್ಲೇ ಬದಲಾಗಲಿದೆ ಎಂಬುದರ ಸಂಕೇತ. ಅಂದರೆ ಯಾವುದೇ ಕನಸು ಬಿದ್ದರೂ ಕೂಡ ನೆಕ್ಸ್ಟ್ ಡೇ ಒಳ್ಳೆಯದಾಗಬೇಕು ಅಥವಾ ಕೆಟ್ಟದಾಗಬೇಕು ಅಂತಲ್ಲ, ಬರುವ ಒಂದು ಮುನ್ಸೂಚನೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗೆ ಕನಸಿನಲ್ಲಿ ಹಸು, ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಹಸುವನ್ನು ನೋಡುವುದು ಕೂಡ ತುಂಬ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ನೀವು ನಿಮ್ಮ ಕನಸಿನಲ್ಲಿ ಗೋಮಾತೆಯನ್ನು ನೋಡಿದರೆ ದೇವರು ನಿಮ್ಮೊಂದಿಗೆ ಸಂತೋಷವಾಗಿರುತ್ತಾನೆ ಅಂತ ಅರ್ಥ ಮಾಡಿಕೊಳ್ಳಿ. ಏಕೆಂದರೆ ಎಲ್ಲ ದೇವಾನುದೇವತೆಗಳು ಗೋಮಾತೆಯಲ್ಲಿ ನೆಲೆಸಿರುವಂಥದ್ದು. ಇಂತಹ ಕನಸು ಕಾಣಿಸಿಕೊಂಡರೆ ಆ ವ್ಯಕ್ತಿಯ ಜೀವನದಲ್ಲಿನ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳಲಿದೆ ಮತ್ತು ಲಕ್ಷ್ಮೀ ದೇವಿಯು ಮನೆಗೆ ಆಗಮಿಸಲಿದ್ದಾರೆ ಅನ್ನೋದನ್ನು ನಿಮಗೆ ಹೇಳುವಂಥದ್ದು. ಯಾವುದೇ ಕಲರ್ ಹಸು ಆಗಿರಲಿ, ನಾನು ಆ ಹಸುವಿನ ಬಗ್ಗೆನೇ ಕೆಲವೊಂದು ವಿಡಿಯೋ ಮಾಡಿ ಹಾಕಿದ್ದೇನೆ ಈಗಾಗಲೇ, ಯಾವ ಥರ ಒಂದು ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಒಳ್ಳೆಯದು ಅನ್ನೋದನ್ನು. ಹಾಗೆ ನೆಕ್ಸ್ಟ್ ನೋಡೋದಾದರೆ ಕನಸಿನಲ್ಲಿ ದೇವಾಲಯ, ಯಾವುದೇ ಒಂದು ದೇವಸ್ಥಾನ ನಿಮ್ಮ ಕನಸಿನಲ್ಲಿ ಕಂಡರೂ ಕೂಡ ಅದು ಕೂಡ ತುಂಬಾ ಒಳ್ಳೆಯದು. ನೀವು ನಿಮ್ಮ ಕನಸಿನಲ್ಲಿ ಪದೇ ಪದೇ ದೇವಸ್ಥಾನವನ್ನು ಅಥವಾ ದೇವಾಲಯವನ್ನು ನೋಡ್ತಾ ಇದ್ದರೆ ಅದು ನಿರ್ಲಕ್ಷಿಸಬೇಕಾದ ಅಥವಾ ಅಸಡ್ಡೆ ತೋರಬೇಕಾದ ಕನಸು ಅಂತೂ ಅಲ್ವೇ ಅಲ್ಲ. ಬದಲಿಗೆ ದೇವರು ನಿಮಗೆ ಅವರ ಆಶೀರ್ವಾದವನ್ನು ನೀಡಲಿದ್ದಾರೆ ಅಂತ ಅರ್ಥ. ಸ್ವಪ್ನಶಾಸ್ತ್ರದಲ್ಲಿ ಇಂಥ ಕನಸನ್ನು ಅತ್ಯಂತ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ. ಈ ಕನಸು ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲೂ ಹಣಕಾಸಿನ ಸಮಸ್ಯೆಗಳು ಏನಾದರೂ ಇದ್ದರೆ ಅದು ದೂರವಾಗುವಂಥದ್ದು ಅನ್ನೋದನ್ನು ಸೂಚಿಸುವಂಥದ್ದು. ಇದು ನಿಮ್ಮ ಪಾಲಿಗೆ ಶುಭದ ಸಂಕೇತ. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಕನಸಿನಲ್ಲಿ ಮಳೆ ಏನಾದರೂ ಬರ್ತಾ ಇರೋದನ್ನು ನೀವು ಕಂಡ್ರೆ ಅದು ಕೂಡ ತುಂಬಾ ಒಳ್ಳೆಯದು. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಮಳೆಯನ್ನು ನೋಡುವುದು ತುಂಬ ಮಂಗಳಕರ, ಇದು ಶುಭ ಸಂಕೇತ. ನೀವು ನಿಮ್ಮ ಕನಸಿನಲ್ಲಿ ಮಳೆಯನ್ನು ನೋಡಿದರೆ ದೇವರು ನಿಮ್ಮ ಮೇಲೆ ಅವರ ಆಶೀರ್ವಾದದ ಮಳೆಯನ್ನು ಸುರಿಸಲು ಸಿದ್ಧರಿದ್ದಾರೆ ಎಂಬುದಾಗಿದೆ ಮತ್ತು ಶೀಘ್ರದಲ್ಲಿ ಜೀವನದಲ್ಲಿ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಅಂತ ಅರ್ಥ ಮಾಡಿಕೊಳ್ಬೇಕು. ಇದು ನಿಮಗೆ ಹಣಕಾಸಿನ ತೊಂದರೆಗಳಿಂದ ಪರಿಹಾರವನ್ನು ನೀಡುತ್ತೆ ಮತ್ತು ಹಣವನ್ನು ಗಳಿಸುವ ಹೊಸ ಮಾರ್ಗಗಳನ್ನು ಸೃಷ್ಟಿ ಮಾಡಿಕೊಡುತ್ತೆ. ನೀವು ನಿಮ್ಮ ಕನಸಿನಲ್ಲಿ ಈ ಮೇಲಿನ ಎಲ್ಲ ವಿಷಯಗಳನ್ನು ಏನಾದರೂ ಕಂಡರೆ ಅದು ತುಂಬಾ ಶುಭ ಸೂಚಕ ಅಂತಲೇ ಹೇಳಬಹುದು. ಇಂಥ ಕನಸುಗಳು ನಿಮ್ಮ ಅದೃಷ್ಟದ ಕನಸುಗಳಾಗಿವೆ. ನಿಮ್ಮೆಲ್ಲ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ದೂರ ಆಗಿ ಜೀವನದಲ್ಲಿ ಸುಖ ಬರುವ ಮುನ್ನ ಇಂಥ ಕನಸುಗಳು
ಬಿದ್ದೇ ಬೀಳುತ್ತವೆ, ಕಾಣಿಸ್ಕೊಳ್ಳುತ್ತವೆ. ಅಂದರೆ ನಾನು ಹೇಳ್ತೇನೆ ಯಾವಾಗಲೂ, ಇಂಥ ಒಳ್ಳೆ ಕನಸು ಏನಾದರೂ ಬಿದ್ದರೆ ಖಂಡಿತವಾಗ್ಲೂ ಬೇರೆಯವರೊಂದಿಗೆ ಹಂಚಿಕೊಳ್ಳಿಕ್ಕೆ ಹೋಗಬೇಡಿ. ಹಂಚಿಕೊಂಡ್ರೆ ಅದರ ಫಲ ನಮಗೆ ಸಿಗೋದಿಲ್ಲ. ಅದಕ್ಕೆ ಇಂತಹ ಕನಸುಗಳು, ಒಳ್ಳೊಳ್ಳೆ ಕನಸುಗಳು ಬಿದ್ದರೆ, ಅದು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲಿ ಏನೇ ಕನಸು ಬಿದ್ದರೂ ಕೂಡ ಅದು ನಿಜವಾಗುವಂಥದ್ದು, ಅದು ಸುಳ್ಳಲ್ಲ. ಈ ಥರ ನಿಮಗೆ ಕನಸುಗಳ ಬಗ್ಗೆ ಮುಂದೆ ಕೂಡ ಹೇಳ್ತಾ ಹೋಗ್ತೇನೆ.